ವೆಲ್ಕಮ್ ಬ್ಯಾಕ್. ಎಲ್ಲಿದ್ದಾನೆ ಹ್ಯಾಕರ್ ಶ್ರೀಕೃಷ್ಣ ಅನ್ನೋ ಪ್ರಶ್ನೆ. ಶ್ರೀಕಿ ಮನೆಯಲ್ಲಿ ಇಲ್ಲದೇ ಇದ್ರೂ ಕೂಡ ಮನೆಗೆ ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ. ಜಯನಗರ ಶ್ರೀಕಿ ಮನೆಗೆ ಪೊಲೀಸ್ ಭದ್ರತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹ್ಯಾಕರ್ ಶ್ರೀಕೃಷ್ಣ ಆತನಿಗೆ ಜಿಯೋ ಬೆದರಿಕೆ ಇದೆ ಅಂತ ಪ್ರತಿಪಕ್ಷಗಳು ಹೇಳೋಕೆ ಶುರು ಮಾಡಿದ್ಮೇಲೆ ಇದೀಗ ಕಮಿಷನರ್ ಕೂಡ ಆತನಿಗೆ ಭದ್ರತೆ ಒದಗಿಸಬೇಕು ಅಂತ ಹೇಳಿದ್ದಾರೆ. ಶ್ರೀಕಿ ಮನೆಗೆ ಪೊಲೀಸರು ಹೋದ್ರು, ಆದರೆ ಶ್ರೀಕಿ ಎಲ್ಲಿದ್ದಾನೆ ಅಂತ ಈಗಿರೋ ದೊಡ್ಡ ಕ್ವಶನ್. ಬಟ್ ಸ್ಟಿಲ್ ಜಯನಗರದಲ್ಲಿ ಶ್ರೀಕಿ ಮನೆ ಇದೆ, ಆತನ ಮನೆಗೆ ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಶ್ರೀಕಿ ಮನೆಯಿಂದ ಆಚೆ ಹೋದವ್ರು ಮತ್ತೆ ವಾಪಸ್ ಬಂದಿಲ್ಲ. ಆತ ಎಲ್ಲೋಗಿದ್ದಾನೆ ಗೊತ್ತಿಲ್ಲ, ಮೊಬೈಲ್ನ ಬಳಸಿಲ್ಲ. ಸೊ ಹಾಗಾಗಿ ಭಾಳ ಕಷ್ಟ ಕಂಡಿಡಿಯೋದು. ಹಂಗಿದ್ರೆ ಇನ್ನು ಬೇರೆ ಏನೋ ಟ್ರ್ಯಾಕ್ ಮಾಡಬೇಕಷ್ಟೇ ಆತನಿಗೆ. ಮೊದಲೇ ಆತನೇ ಚಾಣಾಕ್ಷ, ಹ್ಯಾಕರು, ಟೆಕ್ ಫ್ರೀಕು. ಸೊ ಹಾಗಾಗಿ ಪೊಲೀಸರು ಎಲ್ಲ ಆಯಾಮದಲ್ಲಿ ನಾನು ಕಂಡುಹಿಡಿತಿರ್ತಾರೆ ಅಂತ ಆತನಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಮೇ ಬಿ ಆತ ಇನ್ನೇನೇನೇನೋ ಮಾಸ್ಟರ್ ಪ್ಲ್ಯಾನ್ ಮಾಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಶ್ರೀಕೃಷ್ಣ ಉರುಫ್ ಶ್ರೀಕಿ ಬಿಟ್ ಕಾಯಿನ್ ದಂಧೆಯಲ್ಲಿ ಕೇಳಿ ಬಂದ ದೊಡ್ಡ ಹೆಸರು. ಇನ್ನೂ ಆತನ ಲ್ಯಾಪ್ಟಾಪು ಮಿರರ್ ಇಮೇಜ್ ತೆಗೆದು ಈಗ ಅದು ಬೇರೆ ಎಂಕ್ವೈರಿ ನಡೀತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಆತನ ಬೇಲ್ ಸಿಕ್ತು, ಆಚೆ ಇದ್ದಾನೆ. ಬಟ್ ಸ್ಟಿಲ್ ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆತನ ಭದ್ರತೆ ಒದಗಿಸ್ಬೇಕು ಅಂತ ಪೊಲೀಸರು ಹೋದರು, ಆದರೆ ಆತ ಮನೇಲಿಲ್ಲ. ಮನೇಲಿ ಆತ ಇಲ್ಲ, ಆದರೆ ಮನೆಗೆ ಮಾತ್ರ ಭದ್ರತೆ ಇದೆ ಈಗ ಈ ಕ್ಷಣಕ್ಕೆ. ಸೊ ಜೈಲಿಂದ ಬಿಡುಗಡೆ ಆದಮೇಲೆ ನಿಗೂಢವಾಗಿದ್ದಾನೆ ಶ್ರೀಕಿ. ಹ್ಯಾಕರ್ ಶ್ರೀಕಿ ಜೀವಕ್ಕೆ ಅಪಾಯ ಇದೆ ಅನ್ನೋ ಆರೋಪ ಪ್ರತಿಪಕ್ಷದವರು ಮಾತಾಡಿದರು. ಸೊ ಹಾಗಾಗಿ ಫೈನಲಿ ಈಗ ವಿಪಕ್ಷಗಳ ಆರೋಪದಿಂದ ಬೆಂಗಳೂರು ಪೊಲೀಸರು ಆತನಿಗೆ ಭದ್ರತೆ ಕೊಡೋಕೆ ಮುಂದಾದರು. ಮಂಜು ಚಂದ್ರ ನನ್ನ ಸಹೋದ್ಯೋಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ಕ್ರೈಮ್ ಬ್ಯೂರೋಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಈಗ ಶ್ರೀಕಿ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ, ಬಟ್ ಮನೆಗೇನೋ ಸೆಕ್ಯೂರಿಟಿ ಅಂತ ಕೇಳ್ಪಟ್ಟೆ ನಾನು. ಈಗ ಆತ ಎಲ್ಲಿದ್ದಾನೆ, ಅಲ್ಲೆಲ್ಲೋ ಇರುವಂಥ ಶ್ರೀಕಿಗೆ ಇಲ್ಲಿ ಸೆಕ್ಯೂರಿಟಿ ಕೊಟ್ಟರೆ ಪ್ರಯೋಜನ ಇಲ್ಲ ಅನಿಸುತ್ತೆ. ಆತನ ಹುಡುಕ್ಬೇಕು, ಆತನಿಗೆ ಸೆಕ್ಯೂರಿಟಿ ಕೊಡಬೇಕಲ್ಲ ಈಗ. ಬಟ್ ಹೇಗೆ ಆತನ ಟ್ರ್ಯಾಕ್ ಹೇಗೆ ಮಾಡ್ತಿದ್ದಾರೆ, ಹೇಗೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅಪ್ಡೇಟ್ ಮಾಡಿ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಈಗಾಗಲೇ ಸಿದ್ದಾಪುರ ಪೊಲೀಸರಿಂದ ಶ್ರೀಕಿ ಮನೆಗೆ ಇಬ್ಬರು ಪೊಲೀಸರ ಒಂದು ಭದ್ರತೆಯನ್ನು ಕೂಡ ನಿಯೋಜಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ಆತನ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಶ್ರೀಕಿಯನ್ನು, ಯಾಕಂದ್ರೆ ಶ್ರೀಕಿ ಮೊಬೈಲನ್ನು ಯೂಸ್ ಮಾಡಲ್ಲ, ಆತ ಎಲ್ಲಿದ್ದ, ಎಲ್ಲಿ ಹೋಗಿ ಬಂದ, ಎಲ್ಲಿ ಇರ್ತಾರೆ ಅನ್ನೋದು ಕೂಡ ಪೊಲೀಸರಿಗೆ ಸಂಶಯ. ಅಂದ್ರೆ ಎಲ್ಲಿ ಇರ್ತಾರೆ ಅನ್ನೋದು, ಯಾಕಂದ್ರೆ ಈಗಾಗಲೇ ಆತ ಶ್ರೀಕಿ ಸಾಕಷ್ಟೊಂದು ಖಾಸಗಿ ಹೋಟೆಲ್ಗಳಲ್ಲಿ ಇರ್ತಾರೆ ಅಂತ ಎಲ್ಲ ಹೋಟೆಲ್ಗಳನ್ನು ಕೂಡ ಆಗಾಗ ಒಂದು ಸಿದ್ದಾಪುರ ಪೊಲೀಸರೇ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ, ನೆರೆಹೊರೆಯ ಹೋಟೆಲ್ಗಳಲ್ಲಿ. ಜೊತೆಗೆ ಇನ್ನೂ ಒಂದು ವಿಚಾರ ಅಂತಂದ್ರೆ ಶ್ರೀಕಿ ಕಳೆದ 3 ತಿಂಗಳ ಹಿಂದೆ ಮನೆಗೆ ಬಂದು ಹೋಗಿರ್ತಕ್ಕಂಥ ಸಿದ್ದಾಪುರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಅಶೋಕ ಪಿಲ್ಲರ್ ಬಳಿ ಇರ್ತಕ್ಕಂಥ ಅವರ ಮನೆಗೆ 3 ತಿಂಗಳ ಹಿಂದೆ ಬಂದು ಹೋಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿವರೆಗೂ ಕೂಡ ವಾಪಸ್ ಆಗಿಲ್ಲ. ಯೋಗಕ್ಷೇಮವನ್ನ ವಿಚಾರಿಸಕ್ಕೆ ಮಾತ್ರ, ಅಂದ್ರೆ ಕಳೆದ 15 ದಿನಗಳ ಹಿಂದೆ ಶ್ರೀಕಿಯ ತಂದೆ ಹಾಗೂ ತಾಯಿ ಏನು ಆಸ್ಪತ್ರೆಯಲ್ಲಿ ಇದ್ರು ಕೊಲಂಬಿಯಾ ಏಷ್ಯಾದಲ್ಲಿ, ಅಲ್ಲಿ ಹೋಗಿ ಯೋಗಕ್ಷೇಮವನ್ನ ವಿಚಾರಿಸಿದೆ. ಅಂದ್ರೆ ಜೈಲಿನಿಂದ ಕಳೆದ 1-2 ವಾರಗಳಿಂದ ಜೈಲಿನಿಂದ ಬಿಡುಗಡೆಗೆ ನೇರವಾಗಿ ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಆ ತಂದೆ ತಾಯಿ ಯೋಗಕ್ಷೇಮವನ್ನು ವಿಚಾರಿಸಿ ಹೊರಟಂತ ಶ್ರೀಕಿ ಇಲ್ಲಿವರೆಗೂ ಕೂಡ ಮನೆ ಕಡೆಗೆ ವಾಪಸ್ ಆಗಲಿಲ್ಲ. ಜೊತೆಗೆ ಪೊಲೀಸರ ಮುಖಾಂತರ ಹೇಳೋದಾದ್ರೆ ಶ್ರೀಕಿಯನ್ನ ಈಗಾಗಲೇ ಮತ್ತೆ ಬೆಂಗಳೂರು ನಗರಾದ್ಯಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಆದ್ರೆ ಆತ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು ಶ್ರೀಕಿಯ ಗನ್ಮ್ಯಾನ್ ಆಗಿ. ಆದ್ರೆ ಶ್ರೀಕಿ ಎಲ್ಲಿದ್ದಾನೆ ಅನ್ನೋದು ಕೂಡ ಪತ್ತೆ ಹಚ್ಚಕ್ಕೆ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು. ಆದರೆ ಶ್ರೀಕಿಯ ಅಣ್ಣ ನೆದರ್ಲ್ಯಾಂಡ್ ಇಂದ ಬೆಂಗಳೂರಿಗೆ ವಾಪಸ್ ಆಗಿ ತನ್ನ ತಂದೆ ತಾಯಿಯನ್ನ ನೋಡ್ಕೊಂತ ಇರೋದನ್ನು ಕೂಡ ಮಾಹಿತಿ ಲಭ್ಯ ಆಗಿದೆ ಪೊಲೀಸರಿಗೆ. ಹರೀಶ್, ಓಕೆ, ಈಗ ಆತ ಬೇರೆ ಬೇರೆ ಇನ್ಯಾವ ಆಯಾಮದಲ್ಲಿ ಅಂದ್ರೆ ಈಗ ಮೊಬೈಲ್ ಬಳಸಲ್ಲ ಅಂದಮೇಲೆ ಆತನೂ ಚಾಣಾಕ್ಷನೇ ಅಲ್ವಾ? ಅಷ್ಟು ಈಸಿಯಾಗಿ ನಂದು ಎಸ್ಕೇಪ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದಾರಾ, ಅಥವಾ ಪ್ರತಿಪಕ್ಷದವರು ಅವ್ರಿಗೇನೋ ಥ್ರೆಟ್ ಇದೆ ಎಂದಿದ್ದಕ್ಕೆ, ಅಥವಾ ಇನ್ಯಾರ್ದು ಕೈವಾಡದಿಂದ ಆತನನ್ನ ಇನ್ಯಾರೋ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ? ಏನು ಗುಮಾನಿ ಏನಿದೆ, ಅನುಮಾನ ಏನಿದೆ ಈಗ? ಹರೀಶ್, ಖಂಡಿತವಾಗ್ಲೂ ನಾವು ಶ್ರೀಕಿಗೆ ಬೇಲ್ ಕೊಟ್ಟಂತ ಹೆಗ್ಡೆ ಅಂತ ಏನು ಲಾಯರ್ ಇದ್ರೆ, ವಕೀಲರು, ಅವರನ್ನು ಕೂಡ ಸಂಪರ್ಸಕ್ಕೆ ಮುಂದಾಗಿದ್ರೆ. ಯಾಕಂದ್ರೆ ಯಾರು ಬೇಲ್ ಕೊಟ್ಟಿದ್ದು, ಯಾವ ಬೇಸಿಸ್ ಮೇಲೆ ಬೇಲನ್ನು ಕೊಟ್ಟಿದ್ರು, ಪಾಸ್ಪೋರ್ಟ್ ಏನಾದ್ರು ಬ್ಯಾನ್ ಮಾಡಿದ್ರ, ಕರ್ನಾಟಕ ರಾಜ್ಯ ಬಿಟ್ಟು ಕೋರ್ಟ್ ಯಾವ ರೀತಿ ಆರ್ಡರ್ ಕೊಟ್ಟಿದೆ ಅಂತ ಕೂಡ ಪ್ರಯತ್ನಿಸಕ್ಕೆ ಮುಂದಾಗಿದ್ರೆ. ಆದ್ರೆ ಯಾವುದೇ ರೀತಿಯ ಉತ್ತರ ಸಿಗಲಿಲ್ಲ. ಆದ್ರೆ ಶ್ರೀಕಿಗೆ ಮಾತ್ರ ಪ್ರಾಣ ಬೆದರಿಕೆ ಇರೋದು ಖಂಡಿತವಾಗ್ಲೂ ಕೂಡ ನಿಜ. ಯಾಕಂದ್ರೆ ಎಲ್ಲಾ ವಲಯದ ಆಯಾಮದಲ್ಲೂ ಕೂಡ ವಿಚಾರಣೆ ಮಾಡಲಾಗಿದೆ. ಆದ್ರೆ ಪೊಲೀಸರು ಮಾತ್ರ ಶ್ರೀಕಿಯನ್ನ ಹುಡುಕ್ತಾ ಇದ್ರೆ. ಆತ ಮೊಬೈಲ್ ಯೂಸ್ ಮಾಡಲ್ಲ. ಯಾಕೆಂತ ಹೇಳಿದ್ರೆ ನಂಬರ್ 1 ಹ್ಯಾಕರ್, ಇಂಡಿಯಾದಲ್ಲಿ ನಂಬರ್ 1 ಹ್ಯಾಕರ್ ಆಗಿರ್ತಂತ ಶ್ರೀಕಿ ಎಲ್ಲಿರ್ತಾನೆ, ಎಲ್ಲಿ ಮಲಗ್ತಾರೆ, ಯಾಕೆಂತ ಹೇಳಿದ್ರೆ ಆತ ಕಳೆದ 1.5 ತಿಂಗಳಿಂದ JB
ಬಿ ನಗರ ಪೊಲೀಸ್ ಠಾಣೆ ಲಿಮಿಟ್ಸ್ ಜೀವನ್ ಭೀಮ್ ನಗರ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಒಂದು ರಾಯಲ್ ಆಗಿ ಖಾಸಗಿ ಹೋಟೆಲ್ ನಲ್ಲಿ ಇರ್ತಕ್ಕಂಥದ್ದು. ಆತನಿಗೆ ಒಂದು ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಬಯಸ್ತಾ ಇದ್ರು ಎಲ್ಲಾ ಹೋಟೆಲ್ ಸಿಬ್ಬಂದಿಗಳು. ಯಾಕೆಂದ್ರೆ ಆ ರೀತಿಯಾಗಿ ಈತ ಹಣವನ್ನ ಖರ್ಚು ಮಾಡ್ತಿದ್ದ. ಈತನ ತಲೆಯಲ್ಲಿ ಸಾಕಷ್ಟು ಕೋಡ್ ವರ್ಡ್ ಇರೋ ಕಾರಣದಿಂದ ಆತ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಯಾವ್ದೋ ಒಂದು ಸಹಾಯ ರೂಪದಲ್ಲಿ ಪಾಸ್ವರ್ಡ್ ಅನ್ನ ಅಥವಾ ಲ್ಯಾಪ್ಟಾಪ್ ಅನ್ನ ಪಡ್ಕೊಂಡು ಅಲ್ಲಿಂದ ಈತ ಹಣವನ್ನ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿಯಾಗಿ ಆತ ಮೊಬೈಲ್ ಯೂಸ್ ಮಾಡದಿರನೇ ಓಡಾಡ್ತಾ ಇರೋದು ಬೆಂಗಳೂರಿನಲ್ಲಿ. ನಿಜಕ್ಕೂ ಕೂಡ ಪೊಲೀಸರಿಗೆ ಒಂದು ತಲೆನೋವಾಗಿರ್ತಕ್ಕಂಥ ಆತನ ಹುಡುಕಕ್ಕೂ ಕೂಡ ಸಾಕಷ್ಟು ಮುಂದಾಗಿದ್ದಾರೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಮಂಜು ಚಂದ್ರ, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡೋದಕ್ಕೆ. ಈ ಬಿಟ್ಕಾಯಿನ್ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಈ ಬಗ್ಗೆ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಡ್ತಿದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪನವರು, ಮಾಜಿ ಅಂದ್ರೆ ಸಚಿವ ಶ್ರೀರಾಮುಲು ಅವರು, ಭೈರತಿ ಬಸವರಾಜ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರೆಲ್ಲ ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ನಾನೊಂದು ಮಾತು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಿಟ್ಕಾಯಿನ್ ಇದರಲ್ಲಿ ಯಾರೇ ಭಾಗವಹಿಸಿದ್ರು ಸಹ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಲ್ಲಿ ಯಾವುದೇ ದಾಖಲೆಗಳಿದ್ದರೂ, ಯಾವುದೇ ಪಕ್ಷದಲ್ಲಿದ್ದರೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಯಾರನ್ನು ಮುಚ್ಚಿಡೋ ಪ್ರಶ್ನೆ ಇಲ್ಲ, ಯಾರಿಗೂ ರಕ್ಷಣೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು. ಧನ್ಯವಾದ. ಈ ಬಿಟ್ಕಾಯಿನ್ ವಿಚಾರದಲ್ಲಿ ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಕೆಸರು ಚೆಲ್ಲಬೇಕು ಅನ್ನೋ ಕಾರಣದಿಂದ ಯಾವೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಳಕೆ ಮಾಡಲಾರ್ದಂತ ಎಲ್ಲ ಶಬ್ದಗಳನ್ನು ಬಳಕೆ ಮಾಡಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡಿ ಅವನ್ನ ಹ್ಯಾಕರ್ ಅನ್ನು ಹಿಡ್ಕೊಂಡು ಅರೆಸ್ಟ್ ಮಾಡಿ ನಂತರ ಅವೆಲ್ಲ ಕೂಡ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಏನು CBI ಕೊಡಬೇಕು, ಎನ್ಫೋರ್ಸ್ಮೆಂಟ್ ಕೊಡಬೇಕು, ED ಕೊಡಬೇಕು, ಇವೆಲ್ಲ ಕೊಡುವಂತ ಟೈಮಲ್ಲಿ ಕೂಡ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ರೆ ಅರೆಸ್ಟ್ ಮಾಡಿದಂತೆ ಎಲ್ಲ ಮಾಡ್ತಾ ಇದ್ರು ಕೂಡ ಇವು ಹೇಳಕ್ಕೆ ತಯಾರಿಲ್ಲ. ಇವು ಕೇವಲ ರಾಜಕಾರಣಕ್ಕೋಸ್ಕರ ಮಾತಾಡಂತ ಕೆಲಸ ಯಾರೇ ತಪ್ಪಿದ್ರು. ಅದೇನು ಅವ್ರೇನು ಶಾಸ್ತ್ರ ಕಲ್ತಿದಾರ, ಶಾಸ್ತ್ರ ಏನೋ ಹೇಳ್ತಾ ಇದ್ದಾರ. ಪ್ರಿಯಾಂಕಾ ಖರ್ಗೆ ಎಲ್ಲಾದ್ರೂ ಶಾಸ್ತ್ರ ಹೇಳೋದು ಇದು ಒಂದು ರೂಢಿ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು. ಅಷ್ಟು ಬಿಟ್ರೆ ನಮಗೆ ಆ ರೀತಿಯಾದಂಥ ಯಾವುದೇ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭ ಏನು ಅವಧಿ ಇದೆ ಸಂಪೂರ್ಣವಾಗಿ ಅವರು ಪೂರ್ಣಗೊಳಿಸ್ತಾರೆ. ಅವರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ಕೂಡ ಎದುರಿಸ್ತೇವೆ. ಗೋಪಾಲ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ನಮಗೆ ಯಾವುದೇ ಮಾಹಿತಿ ಇಲ್ಲ. ಈಗ ಅದು ಏನೇನು ಹೇಳ್ತಾರೆ ಇವರು, ಇದ್ರ ಬಗ್ಗೆ ನಮ್ಗೆ ಯಾವುದು ಕೂಡ ಮಾಹಿತಿ ಇಲ್ಲ. ಅದು ಬಿಟ್ರೆ ಏನಂದರೆ ಏನು, ಇದೇ ಬಗ್ಗೆ ಏನು, ಅದು ಏನು ಎತ್ತ ಅಂದರೆ ಯಾವುದು ಕೂಡ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಯಾರು ಹೆಂಗೆ ಅದು ಏನಾಗ್ತದೆ ನಮಗೆ ಏನಿದ್ರು ನಮ್ಮ ಬ್ಯಾಂಕಲ್ಲಿ ಏನು ನಮ್ಮ ಕರೆನ್ಸಿ ಇದೆ